ಮಾರ್ಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 15ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವನ್ನ ಸೇರಬೇಕೆಂದರೆ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ. ಅಂದರೆ ಮಕ್ಕಳು ಯಾವ ರೀತಿಯಾಗಿ ಒಂದು ವಿಷಯವನ್ನು ಅಂಗೀಕರಿಸಿಕೊಳ್ಳುತ್ತಾರೆ, ಒಂದು ವಿಷಯವನ್ನು ನಂಬುತ್ತಾರೆ, ಒಂದು ವಿಷಯವನ್ನು ಸ್ವೀಕರಿಸಿಕೊಳ್ಳುತ್ತಾರೆ, ಆ ರೀತಿಯಾಗಿ ನಾವು ದೇವರ ರಾಜ್ಯವನ್ನು ಅಂಗೀಕರಿಸಿಕೊಳ್ಳಬೇಕು. ಯಾವುದೇ ಕಪಟತನಗಳಿಲ್ಲದೆ, ಯಾವುದೇ ಅಪನಂಬಿಕೆಗಳಿಲ್ಲದೆ ಪರಲೋಕ ರಾಜ್ಯಕ್ಕೆ ತಕ್ಕನಾದಂಥ ಒಂದು ಮನಸ್ಸಿನಿಂದ ನಾವು ಅದನ್ನು ಸ್ವೀಕರಿಸಿಕೊಳ್ಳುವಾಗ ಪರಲೋಕ ರಾಜ್ಯಕ್ಕೆ ಸೇರಬಹುದಾಗಿದೆ. ಯುಗ ಯುಗಾಂತರಗಳಲ್ಲಿಯೂ ದೇವರೊಟ್ಟಿಗೆ ಬಾಳಬಹುದಾಗಿದೆ. ಆದರೆ ಈ ದಿವಸಗಳಲ್ಲಿ ಅನೇಕರ ಜೀವಿತವನ್ನು ನೋಡುವಾಗ ಅವರಿಗೆ ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ವಾಕ್ಯಗಳನ್ನು ಓದುವಾಗ ವಾಕ್ಯಗಳನ್ನು ಅನುಸರಿಸುವುದಕ್ಕೆ ಅವರಿಂದ ಆಗುವುದಿಲ್ಲ. ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಟು ದೇವರಲ್ಲಿ ಪ್ರಾರ್ಥಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ವಾಕ್ಯದಲ್ಲಿ ಇರುವ ಹಾಗೆ ಸಂಭವಿಸುತ್ತದೆ, ದೇವರು ವಾಗ್ದಾನ ಮಾಡಿದ ಮೇಲೆ ನೆರವೇರಿಸುತ್ತಾರೆ ಎಂಬುದಾಗಿ ಅದಕ್ಕೆ ಅನುಗುಣವಾಗಿ ಜೀವಿಸಬೇಕೆಂಬಂತ ಮನಸ್ಥಿತಿ ಬರುವುದಿಲ್ಲ. ವಾಕ್ಯವೇ ಒಂದು, ಜೀವಿತವೇ ಒಂದು, ಪ್ರಾರ್ಥನೆಯೇ ಬೇರೊಂದು. ಈ ರೀತಿಯಾಗಿ ದೇವರ ರಾಜ್ಯವನ್ನು ಶಿಶು ಭಾವದೊಟ್ಟಿಗೆ ಅಂಗೀಕರಿಸಿಕೊಳ್ಳದೆ ಅದನ್ನು ಆ ರೀತಿಯಾಗಿ ನಂಬದೆ ಜೀವಿಸುತ್ತಾ ಇರುವಂಥವರು ಅದರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ, ಅದನ್ನು ಪ್ರವೇಶಿಸುವುದಕ್ಕೆ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ರಾಜ್ಯವನ್ನು ಪ್ರವೇಶಿಸಬೇಕಾದರೆ ನಾವು ಅದನ್ನು ಶಿಶು ಭಾವದಿಂದ ಅಂಗೀಕರಿಸಿಕೊಳ್ಳಬೇಕು. ಅದರಲ್ಲಿ ನಮ್ಮನ್ನು ಸೇರಿಸುವಂತ ಯೇಸು ಕ್ರಿಸ್ತನ ಮೇಲೆ ಪೂರ್ಣ ನಂಬಿಕೆಯಿಂದ ಭರವಸೆಯಿಂದ ಜೀವಿಸಬೇಕು. ಅದರಲ್ಲಿ ನಮ್ಮನ್ನು ಸೇರುವುದಕ್ಕೆ ಯೋಗ್ಯರನ್ನಾಗಿ ಮಾಡುವಂತ ದೇವರ ವಾಕ್ಯಗಳನ್ನು ಕೈಗೊಂಡು ಅದನ್ನು ಅನುಸರಿಸಿ ನಡೆಯಬೇಕು. ವಾಕ್ಯದಲ್ಲಿ ಹೇಳಲ್ಪಟ್ಟಂತ ಬದಲಾವಣೆಗಳು ನಮ್ಮ ಜೀವಿತದಲ್ಲಿ ಬರಬೇಕು. ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸಬೇಕು, ಪರಿಶುದ್ಧಾತ್ಮನೊಟ್ಟಿಗೆ ನಡೆಯಬೇಕು. ಈ ರೀತಿಯಂತ ಅನುಭವಗಳು ಇರುವಾಗಲೇ ನಾವು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೂ ಸಾಧ್ಯ, ಪರಲೋಕ ರಾಜ್ಯವು ಕೂಡ ನಮ್ಮನ್ನು ಸಂತೋಷವಾಗಿ ಸ್ವೀಕರಿಸಿಕೊಳ್ಳುವುದಕ್ಕೂ ಸಾಧ್ಯ. ಆದ್ದರಿಂದ ಈ ದಿವಸಗಳಲ್ಲಿ ವಂಚಿಸಲ್ಪಡಬೇಡಿ. ಹೇಗಾದರೂ ನಾನು ಪರಲೋಕಕ್ಕೆ ಹೋಗಿಬಿಡುತ್ತೇನೆ ಎಂಬುದಾಗಿ ಅಂದುಕೊಂಡು ಇಷ್ಟ ಬಂದ ಹಾಗೆ ಜೀವಿಸಬೇಡಿ. ಲೋಕದ ಯಾವುದೇ ಒಂದು ಸ್ಥಳಕ್ಕೆ ಏಮಾರಿಸಿ ವಂಚನೆಯಿಂದ ಅಡ್ಡದಾರಿಯಿಂದ ಪ್ರವೇಶಿಸಬಹುದು, ಆದರೆ ಪರಲೋಕಕ್ಕೆ ಆ ರೀತಿಯಾಗಿ ಸೇರುವುದಕ್ಕೆ ಸಾಧ್ಯವೇ ಇಲ್ಲ. ಪರಲೋಕದಿಂದ ಯಾವುದನ್ನು ಕೂಡ ಆ ರೀತಿಯಾಗಿ ಹೊಂದುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕಿರುವಂಥ ಏಕೈಕ ಮಾರ್ಗ ಯೇಸು ಕ್ರಿಸ್ತನು ಮಾತ್ರವೇ. ಆತನ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಆತನ ಸ್ವಭಾವಗಳಲ್ಲಿ ಜೀವಿಸುವಂಥವರು ಮಾತ್ರವೇ ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಬಹುದು ಎಂಬುದನ್ನು ತಿಳಿದು ವಂಚನೆಗಳನ್ನು ತಳ್ಳಿ ಹಾಕಿ ಕಪಟಗಳನ್ನು ತೆಗೆದು ಬೀಸಾಡಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸುತ್ತಾ ಆತನ ಮೇಲೆ ನಂಬಿಕೆಯನ್ನು ಇಟ್ಟು ಸ್ಥಿರಚಿತ್ತದಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಸ್ಪಷ್ಟವಾಗಿ ತಿಳಿಸಿರುವಂತೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಅಪ್ಪ, ನಮ್ಮ ಜೀವಿತಗಳು ಕರ್ತನೆ ಪರಲೋಕ ರಾಜ್ಯವನ್ನು ಆ ಶಿಶು ಭಾವದಿಂದ ಅಂಗೀಕರಿಸಿಕೊಳ್ಳುವಂತೆ ಯಾವುದೇ ಕಪಟತನಗಳಿಲ್ಲದೆ, ಯಾವುದೇ ವಂಚನೆಗಳಿಲ್ಲದೆ, ಹೊಲಸುಗಳು ಪಾಪಗಳು ಇಲ್ಲದೆ ಅಪ್ಪ, ನಮ್ಮ ಸ್ವಭಾವಗಳಲ್ಲಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಪರಲೋಕಕ್ಕೆ ಅನುಗುಣವಾಗಿ ಜೀವಿಸುವಂತೆ, ಪರಲೋಕ ಕೂಡ ನಮ್ಮನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ನಾವು ಯೋಗ್ಯರಾಗಿರುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪ್ಪ ತಂದೆಯೇ. ಪರಲೋಕಕ್ಕೆ ಏಕೈಕ ಮಾರ್ಗವು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನ ಮೇಲೆ ಪೂರ ಭರವಸೆಯನ್ನು ಇಟ್ಟು ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ವಾಕ್ಯಗಳನ್ನು ಅನುಸರಿಸಿ ಅಪ್ಪ, ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವಂತ ಜೀವಿತಗಳು
ಒಬ್ಬೊಬ್ಬರದು ಕೂಡ ಆಗಲಿ. ಪರಿಶುದ್ಧಾತ್ಮನೇ ಸಹಾಯ ಮಾಡು, ಬಲಪಡಿಸು, ಕೃಪೆಯನ್ನು ಅನುಗ್ರಹಿಸು, ಬಲಹೀನತೆಗಳನ್ನು ನೀಗಿಸಿ ಆಶೀರ್ವದಿಸು ಕರ್ತನೆ. ಪ್ರತಿಯೊಬ್ಬೊಬ್ಬರೂ ಕೂಡ ಆ ಶಾಶ್ವತವಾದಂಥ ನಿತ್ಯ ಬೀಡಾರದಲ್ಲಿ ಸೇರಿ ಸಂತೋಷಿಸುವಂತೆ ಜೀವಿತವನ್ನು ನಡೆಸಲಿ. ನೀನು ಆತಗೆ ಆಶೀರ್ವದಿಸು. ಎಲ್ಲ ಕೇಡುಗಳನ್ನು, ಎಲ್ಲ ಪಾಪದ ಹೋರಾಟಗಳನ್ನು, ಎಲ್ಲ ದುಸ್ವಭಾವಗಳನ್ನು, ಅಪನಂಬಿಕೆಗಳನ್ನು, ಸೈತಾನ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಗದರಿಸಿ ಪ್ರಾರ್ಥಿಸ್ತಾದನ ಜೀವಿತಗಳನ್ನು ಬಿಟ್ಟು ಹೋಗಲಿ. ಪರಿಪೂರ್ಣವಾದಂಥ ಬಿಡುಗಡೆಯು, ಸಂತೋಷವು ಜೀವಿತಗಳಲ್ಲಿ ಉಂಟಾಗಲಿ. ಶಿಶು ಭಾವದಿಂದ ಅಪ್ಪ ಪರಲೋಕ ರಾಜ್ಯವನ್ನು ಅಂಗೀಕರಿಸಿಕೊಳ್ಳುವುದಕ್ಕೂ ನಿನಗೆ ಅನುಗುಣವಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನೀನು ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.